ಜೆ ಸೇರ್ಪಡೆಯಾಗಿ ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. ಅದಕ್ಕೆ ಒಂದು ರೆಸಲ್ಯೂಷನ್ ಅನ್ನು ನಾವು ಪಾಸ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ₹5,000 ಕೋಟಿ ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ. ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಸುಮಾರು 17,439 ಹುದ್ದೆಗಳು 17,439 ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆಮೇಲೆ 11,770 ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ 100 ಕೋಟಿ ರೂಪಾಯಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ 998 ಎಷ್ಟಿದು 998 ಬೇರೆ, ಆಮೇಲೆ 175 ಕೋಟಿ ಒಂದು 990 ಇದು ಎಲ್ಲ ಕೂಡಿ ಎಷ್ಟಾಗ್ತದೆ ಅಂತ ಇದೆಲ್ಲ ಸೇರಿ 1,500 ಕೋಟಿ 1,500 ಕೋಟಿ ಆಗುತ್ತೆ. 1,500 ಕೋಟಿ ಆಗುತ್ತೆ. ಇದು 1,000, ಇದು 1,300, 1,550 ಕೋಟಿ 1,550 ಕೋಟಿ ಎಲ್ಲ ಲೆಕ್ಕ 1,550 ಕೋಟಿ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ 100 ಕೋಟಿ, ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ 1,550 ಕೋಟಿ, 32 ಕೋಟಿ, ಅರಣ್ಯ ಇಲಾಖೆ 32 ಕೋಟಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 32 ಕೋಟಿ, ಆರೋಗ್ಯ ಇಲಾಖೆಗೆ ಎಷ್ಟು 910 ಕೋಟಿ, ಸುಮಾರು 910 ಕೋಟಿ, ವಸತಿ ಇಲಾಖೆಗೆ ಸುಮಾರು 300 ಕೋಟಿ, 320 ಕೋಟಿ. ವಸತಿ ಇಲಾಖೆ ಕೊಟ್ಬಿಡಿ ಅವ್ರಿಗೆ, ಅದ್ರ ಕಾಪಿ ಎಲ್ಲ ಕೊಟ್ಬಿಟ್ರಿ ನೀವೇ. ಯಾವ ಅಂತೇಳಿ ನಿಮ್ಗೆ ಆಮೇಲೆ ಕಾಪಿ ಕೊಟ್ಟು ಅದ್ರ ಕಾಪಿನೇ ಕೊಟ್ಬಿಡ್ತೀವಿ ನಿಮ್ಗೆ, ಅದು ಅನುಕೂಲ ಆಗುತ್ತೆ. ನಾನು ಹೇಳೋದಕ್ಕಿಂತ 20 ಪೇಜ್ ಇದೆ. ಇಲ್ಲ, ಬಹಳ 44 ವಿಷಯಗಳು ನಮ್ಮ ಭಾಗದಿರೋದ್ರಿಂದ ಬಹಳ ದೊಡ್ಡ ಒಂದು ಪಟ್ಟಿ ಇದೆ. ಯಾವ ಇಲಾಖೆ ಅಲ್ಲಿದು ಕೊಡಪ್ಪ, ಎಲ್ಲ ವೃತ್ತಿ ಕೊಡ್ತಿದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ನಮ್ಮ ಭಾಗಕ್ಕೆ ಇರುತ್ತೆ.